1670ರಲ್ಲಿ ಶಿವಾಜಿ ಮಹಾರಾಜರು ಪುಣೆಯ ಹತ್ತಿರ ಇರುವ ಸಿಂಹಗಡ ಕೋಟೆಯನ್ನು ಮೊಘಲ್ ಸೇನೆಯಿಂದ ಮರಳಿ ಗೆಲ್ಲಲು ತೀರ್ಮಾನಿಸಿದರು. ಈ ಮಹತ್ವದ ಕಾರ್ಯಕ್ಕಾಗಿ ಅವರು ತಮ್ಮ ಶೂರ ಸೇವಕ ತಾನಾಜಿ ಮಾಳುಸಾರೆಯನ್ನು ನೇಮಿಸಿದರು. ತಾನಾಜಿ ಮಾವಳಿ ಯೋಧರಿಗೆ ಹಗ್ಗದ ಸಹಾಯದಿಂದ ರಾತ್ರಿಯೇ ಬೆಟ್ಟವನ್ನು ಹತ್ತಿದರು. ಮಧ್ಯರಾತ್ರಿ ಮಬ್ಬಿನ ಮಧ್ಯೆ ಅವರು ಕೋಟೆಯ ಒಳಗಡೆ ಪ್ರವೇಶಿಸಿ ಮೊಘಲ್ ಸೇನಾಧಿಪತಿ ಉದಯಭಾನ್ ಸಿಂಗ್ ಅವರೊಂದಿಗೆ ಭಾರೀ ಯುದ್ಧಕ್ಕೆ ಇಳಿದರು. ಈ ಸಂಘರ್ಷದಲ್ಲಿ ತಾನಾಜಿ ಧೈರ್ಯದಿಂದ ಹೋರಾಡಿ, ಕೆಚ್ಚೆದೆಯಿಂದ ಹೋರಾಡಿ, ಕೊನೆಗೂ ಗಾಯದ ತೀವ್ರತೆಯಿಂದ ವೀರ ಮರಣವನ್ನು ಅಪ್ಪಿದರು. ಈ ವಿಜಯದ ಸುದ್ದಿ ಶಿವಾಜಿಗೆ ತಲುಪಿದಾಗ ಅವರು ದುಃಖದಿಂದ ಹೇಳಿದರು, ಕೋಟೆ ಗೆಲ್ಲಲಾಗಿದೆ, ಆದರೆ ನನ್ನ ಸಿಂಹವೊಂದು ಕಳೆದು ಹೋಯಿತು. ಈ ಯುದ್ಧವು ಧೈರ್ಯ, ತ್ಯಾಗ ಮತ್ತು ದೇಶಪ್ರೇಮದ ಶ್ರೇಷ್ಠ ಉದಾಹರಣೆಯಾಗಿ ಇತಿಹಾಸದ ಕಾಲಚಕ್ರದಲ್ಲಿ ಉಳಿದು ಹೋಗಿದೆ.